I mean, respect to this season. So I think the way team ಪ್ರತಿ ಸಲ ದೇ ಸರ್ಪ್ರೈಸ್ ಯು ಜಸ್ಟ್ ಲೈಕ್ ದಟ್ ನನ್ನನ್ನು ಸರ್ಪ್ರೈಸ್ ಮಾಡ್ತಾರೆ ಅವರು. ಈ ಥರ ಒಂದು ದೇ ಕಮ್ ಔಟ್ ವಿತ್ ವ್ಯಾಖ್ಯಾನ ಏನು? I mean, respect to this season. ಸೊ ಐ ಥಿಂಕ್ ದ ವೇ ಟೀಮ್ ಪ್ರತಿ ಸಲ ದೇ ಸರ್ಪ್ರೈಸ್ ಯು ಜಸ್ಟ್ ಲೈಕ್ ದಟ್ ನನ್ನನ್ನು ಸರ್ಪ್ರೈಸ್ ಮಾಡ್ತಾರೆ ಅವರು. ಈ ಥರ ಒಂದು ದೇ ಕಮ್ ಔಟ್ ವಿತ್ ಟಾಸ್ಕ್ಸ್, ದ ವೇ ದೇ ಹ್ಯಾಂಡಲ್ ದ ಟಾಸ್ಕ್ ಆ್ಯಂಡ್ ಅವ್ರ ಕ್ರಿಯೇಟಿವ್ ಟೀಮ್ ಥಿಂಕ್ ಮಾಡೋ ರೀತಿ ಇರ್ಬೋದು. ಇವಾಗ ಹೊಸ ಅಧ್ಯಾಯ ಅಂತ ಏನಾಗಿದೆ ಅಂದರೆ, ನೀವು ಹ್ಯಾಪಿ ಅಂತ ಬಂದಾಗ ಇವರು ಆ್ಯಕ್ಚುಲಿ ನೀವು ಹೇಳಿದ್ರಿ ಲಾಸ್ಟ್ ಇಯರ್ ತುಂಬ ಕ್ಲಾಸ್ ತೊಗೊಂಡೆ ಅಂತ ಮೇಡಮ್ ಹೇಳಿದ್ರು. ಆ್ಯಕ್ಚುಲಿ ಲಾಸ್ಟ್ ಇಯರ್ ನಾನು ಜಾಸ್ತಿ ಕ್ಲಾಸ್ ತೊಗೊಂಡಿಲ್ಲ ಯಾರಿಗೂ. ತುಕಾಲಿಗೆ ಮಾತ್ರ ಒಂದು ಸ್ವಲ್ಪ ಮಾತಾಡಿದ್ದೆ, ಬಿಟ್ಟರೆ ಯಾರಿಗೂ ಇಲ್ಲ ಅಂತ ನನ್ನ ಪ್ರಕಾರ. ಒಂದ್ಸತಿ ಅವ್ರು ಯಾರು ರೆಡಿ ಇಲ್ಲ ಅಂತ ಒಂಚೂರು ಬಂದಿತ್ತು. ಬಟ್ ನೋ, ಆ್ಯಕ್ಚುಲಿ ನೋ, ಲಾಸ್ಟ್ ಇಯರ್ ಅ ವೆರಿ ಹ್ಯಾಪಿ ಸೀಸನ್. ನಾಟ್ ಪ್ರತಿ ಸೀಸನ್ನು ಹಾಗೆ ಇರಲ್ಲ ಅನ್ನೋದಕ್ಕೆ ಇದು ಹೊಸ ಅಧ್ಯಾಯ. ಈಗ ಯಾವಾಗ ನೀವು ಸ್ವರ್ಗ ನರಕ ಅಂತ ಫಸ್ಟಿಂದನೇ ಸ್ಟಾರ್ಟ್ ಮಾಡಿದ್ರು, ಪ್ಲೀಸ್ ಅಲ್ಲಿ ಡೋಂಟ್ ಎಕ್ಸ್ಪೆಕ್ಟ್ ಐಸ್ ಕ್ರೀಮ್ ಅಂಡ್ ಸ್ವೀಟ್ಸ್ ಹ್ಯಾಪ್ನಿಂಗ್. ಅಲ್ಲಿ ಆ ಕಡೆ ಈ ಕಡೆ ತುಂಬ ಇರುತ್ತೆ, ಕಾಂಪಿಟೇಷನ್ಸ್ ಚಾಲೆಂಜಸ್ ಜಾಸ್ತಿ ಇರುತ್ತೆ. ನಿಮಗೆ ಹೊರಗಡೆ ಕಳ್ಸೋದಕ್ಕೆ ಜಾಸ್ತಿ ಜನ ನಿಂತಿರ್ತಾರೆ, ಗೆಲುವು ನಿಮಗೆ ಭಾಳ ದೂರ ಅನಿಸುತ್ತೆ, ಕಷ್ಟಗಳು ಜಾಸ್ತಿ ಇರ್ತವೆ. ಬಟ್ ಐ ಥಿಂಕ್ ದ ವೇ ಫಸ್ಟ್ 2 to 3 weeks ಒಳಗಡೆ ಐ ಥಿಂಕ್ ಎನಿ ಗುಡ್ ಕಂಟೆಸ್ಟೆಂಟ್ ಕ್ಯಾನ್ ಹ್ಯಾವ್ ಅ ಗುಡ್ ಫೌಂಡೇಶನ್ ವಿತ್ ಇನ್ ದ ಫಸ್ಟ್ 3 weeks. ಅಲ್ಲೇ ಗೊತ್ತಾಗುತ್ತೆ, ಇಫ್ ಇದನ್ನ ಟಾಲರೇಟ್ ಮಾಡಿ ದೇ ಕ್ಯಾನ್ ಸಸ್ಟೈನ್ ದೆಮ್ಸೆಲ್ವ್ಸ್, ದೇ ವಿಲ್ ಗೋ ಅ ಲಾಂಗ್ ವೇ. ಪ್ರಶಾಂತ್ ಸರ್, ಇಲ್ಲಿ ಪ್ರಶಾಂತ್ ಸರ್, ಹೊಸ ಅಧ್ಯಾಯ ಅಂತ ಹೇಳ್ತಾ ಇದ್ದೀರಾ. ಸೊ ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಏನೋ ಚೇಂಜಸ್ ಇರುತ್ತಾ? ಜೊತೆಗೆ ಹೀರೋ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಜೊತೆಗೆ ನಿಮ್ಮ ಪಕ್ಕದಲ್ಲಿ ಇರೋರಿಗೆ ಅವ್ರಿಗೊಂದು ಕ್ವಶನ್. ಅವ್ರಿಗೆ ಕೇಳಿ ಫಸ್ಟ್ ಪ್ರಶಾಂತ್ ಸರ್ ಆನ್ಸರ್ ಮಾಡಬೇಕು. ಬಿಗ್ ಬಾಸ್ ಮನೆ ಏನೋ ಚೇಂಜಸ್ ಇರುತ್ತಾ ಹೊಸ ಅಧ್ಯಾಯಕ್ಕೆ? ಹೌದೌದು, ಚೇಂಜ್ ಆಗುತ್ತೆ. ಬಟ್ ದಯವಿಟ್ಟು ಎಪಿಸೋಡ್ ನೋಡಿ, ಎಲ್ಲ ನಾವು ಈಗ ಹೇಳ್ಬಿಟ್ರೆ ಇಂಡಿಯನ್ ಟಾಯ್ಲೆಟ್. ಅಲೋಕ್ ಸರ್, ನೀವು ಮೊದಲಿಗೆ ಮಾತಾಡ್ಬೇಕಾದ್ರೆ ಬಿಗ್ ಬಾಸ್ ಎಲ್ಲ ಕಡೆ ಚೆನ್ನಾಗಾಗ್ತದೆ, ಸೌತ್ ನಾರ್ತ್ ಎಲ್ಲ ಕಡೆ ಚೆನ್ನಾಗಾಗ್ತಿದೆ ಅಂತ ಅಪ್ರಿಷಿಯೇಷನ್ ಇತ್ತು. ನಾನು ಆಗಲೇ ನನ್ನ ಕಲೀಗ್ ಶಾರದಾ ಅವ್ರದ್ದು ಹೇಳಿದಾಗೆ ನಾನು ಸುದೀಪ್ ಸಾರಿಗೆ ಕೇಳಲ್ಲ, ನಿಮಗೆ ನೇರವಾಗಿ ಹೇಳ್ತೀನಿ. ಸಲ್ಮಾನ್ ಖಾನ್ಗೆ ಬಿಗ್ ಬಾಸ್ 18ಗೆ ಹತ್ತತ್ರ 350 ಕೋಟಿ ರೆಮ್ಯುನರೇಷನ್ ಸಿಕ್ಕಿದೆ ಅಂತ ಒಂದು ರೂಮರ್ಸ್ ಇದೆ. ಸೊ ನಿಮ್ಮ ಕನ್ನಡದಲ್ಲಿ ಸುದೀಪ್ ಸಾರ್ಗೆ ನಿಮ್ಮ ಕಂಪನಿ ಅಥವಾ ನೀವು ಎಷ್ಟು ಸಂಭಾವನೆ ಕೊಟ್ಟಿದ್ದೀರಾ? ಥ್ಯಾಂಕ್ ಯು. Thank you for the question. Let me understand what the Nala. ಆಕ್ಚುಲಿ ಒಳ್ಳೆ ಕ್ವಶನ್. You just believe that there's only 354 crores. Yeah, see, you know, market news are more also. I hear in the Hindi market people talk about 1,000 crores also. Yeah, they are so valuable. Wait. Let him talk in the mic. ಸರ್, ಎಕ್ಸಾಕ್ಟ್ಲಿ. ಬಟ್ ಅಲ್ಲಿನ ನೋಡುವಂಥ ವ್ಯೂವರ್ಸ್ ಆಗಿದ್ರು ಕೂಡ ಕನ್ನಡದಲ್ಲಿ, ಈಗ ನಾವು ಬೇರೆ ಭಾಷೆಯಲ್ಲಿ ತಗೊಂಡಾಗ ಕನ್ನಡ ಬಿಗ್ ಬಾಸ್ ಹಿಂದಿ ಆದಮೇಲೆ ಸಕ್ಸಸ್ಫುಲಿ ಆಗಿದ್ದು ಕನ್ನಡದಲ್ಲಿ ಅತಿ ಹೆಚ್ಚು. ಅದರ ಕಾಂಟ್ರಿಬ್ಯೂಷನ್ ಸುದೀಪ್ ಸರ್ದು ಇರುತ್ತೆ, ಒಟ್ಟೆವ ನಿಮ್ಮ ಕಂಪ್ನಿದು ಇರುತ್ತೆ, ವಯಕಮ್ ಅದು ಇರುತ್ತೆ. ಸೊ ನಾನು ಜನರಲಿ ನೀವು ಆಗಲೇ ಹೇಳಿದಾಗ ಒಳ್ಳೆ ಚೆನ್ನಾಗಿ ಎಲ್ಲ ಕಡೆ ಹೋಗ್ತಾ ಇದೆ ಅಂದಾಗ, ಸೊ ವಾಟ್ ಅಬೌಟ್ ಸಂಭಾವನೆ ಅಂದರೆ ರೆಮ್ಯುನೇಷನ್ ಎಷ್ಟು ಕೊಟ್ಟಿರ್ತೀರಾ ಅಂತ, ಅಂದರೆ ಲೆವೆನ್ಯೂ? In short, he is telling, sir, Prashant, ನಾನು ಹೇಳ್ತೀನಿ ಬಿಡಿ. What he is telling, what you are paying there is okay. But we Kannadigas want to see Sudeep sir being paid more. ಎಕ್ಸಾಕ್ಟ್ಲಿ. Being my younger brother, today I understand the value of having a brother. I need better family like this. I need more people like this in my life who think good for me. ಶಾರದಾ ಇಷ್ಟು ಕನ್ಸರ್ನ್ ಕೇಳಿಲ್ಲ, ಅವ್ರದ್ದು ಬೇರೆ ಲೆಕ್ಕಾಚಾರ ಆಯ್ತು. Sir, noted. Sir, request noted. Thank you for sharing your feelings. Request noted. ಪ್ರಶಾಂತ್ ಸರ್, Anybody else? ಪ್ರಶಾಂತ್ ಸರ್, ಅವ್ರಿಗೆ ಬ್ಯಾಕ್ ರೋ ಅಲ್ಲಿ ಅವ್ರಿಗೆ ಮೈಕ್ ಹೌದು, ಮೈಕ್ ಕೊಟ್ಟಿಲ್ಲ. ಪಾಸ್ ಮಾಡಿ ದಯವಿಟ್ಟು ಲಾಸ್ಟ್ ಲೈಕ್. ನೋ ಪರವಾಗಿಲ್ಲಮ್ಮ, ಇನ್ನೊಂದು 10 minutes ತಗೊಳ್ಳಿ. ಅಲ್ಲಿ ತುಂಬಾ ಹಿಂದೆ ಅವರು. ಅದೇ ಓಕೆ, ಒಂದು ನಿಮಿಷ. ಪ್ರಶಾಂತ್ ಅವರೇ, ಈಗ ಸುದೀಪ್ ಸರ್ 11 ಮಾಡಲ್ಲ ಅಂದಮೇಲೆ ಒಂದಷ್ಟು ಜನದ ಹೆಸರುಗಳು ಓಡಾಡ್ತವೆ. ಒಂದೇ ಓಡಾಡಿದ್ದು. ನೀವೇನಾದ್ರು ಟ್ರೈ ಮಾಡಿದ್ರೆ ಹೋಗ್ಬಿಟ್ಟು
ಅಥವಾ ಅವ್ರು ಮಾಡಲ್ಲ ಅಂದ ತಕ್ಷಣ ನಿಮ್ಮ ರಿಯಾಕ್ಷನ್ ನಿಮ್ಮ ಚಾನಲ್ ಹೇಗಿತ್ತು? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.